ಮಸ್ತ್ ಐತಲ್ಲ. ದುಶ್ಮನ್ ಜಾಸ್ತಿ ಆದಷ್ಟು ಅವನು ಜಾಸ್ತಿ ಉರಿತಾನೆ. ದಗ 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 ದಗ. ಅವತ್ತಿನ ರಾತ್ರಿ ಕಾಡ್ಗಿಚ್ಚೆ ಹತ್ಕೊಂಡ್ಬಿಡ್ತು. ಇದು ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ದೊಡ್ಡವಾದ ಶ್ರೀ ದುರ್ಗಂಬಾ ದೇವಿ ಜಾತ್ರಾ ಮಹೋತ್ಸವ ಅಂತರಗಟ್ಟೆ. ಧರ್ಮದ ಪತಾಕೆನ ಎತ್ತಿ ಹಿಡಿಯೋಕೆ ಆವಾಗವಾಗ ಅವನು ಬಂದೇ ಬರ್ತಾನೆ. ಯಾರವನು? ಇದು ನಮ್ಮ ಮನೆಯ ಇನ್ನೊಂದು ವಾಹನ, ಡಿಲಕ್ಸ್. ನಮಸ್ಕಾರ ಗಂಧದ ಗುಡಿ. ಇವತ್ತು ಒಂದು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ತೋರಿಸ್ತೀನಿ ಬರ್ರಿ. ಈ ಜಾತ್ರೆ ಸ್ಪೆಷಲ್ ಏನಂದ್ರೆ ಊರೂರಿಂದ ಎಲ್ಲ ಊರಿಂದನೂ ಗಾಡಿ ಹುಡ್ಕೊಂಡ್ ಬರ್ತಾರೆ. ಗಾಡಿ ಎತ್ತಿನ ಗಾಡಿಗಳು. ಟುಡೇ ಹಸ ಕರ ಓರಿ ವಾಷಿಂಗ್ ಡೆಕೋರೇಷನ್ ಫ್ಲವರ್ ಪೀಪಲ್ ಟುಡೇ. ಅವಾಗಿಂದ 1 ಕಿಲೋಮೀಟರ್ ಇಂದ ಹೋಗ್ತಾನೆ ಇದೀವಪ್ಪ. ಜನ ಸಾಗರ ಅಂತೂ. ಜನ ಜಾಸ್ತಿ ಇರೋ ರಸ್ತೆ ಬೆಂಡು ಬತಾಸು. ಈ ಅಂಗಡಿನ 1/4 ಕಿಲೋಮೀಟರ್ ಐತೆ. ಹೊಸದಾಗಿ ಬಂದಿರೋ ಅಂಗಡಿಗಳು, ಅಲ್ಲಿ ಓಡಾಡೋ ಗಿರಾಕಿಗಳು, ತುಂಬಾ ದಿನದಿಂದ ಕೆಟ್ಟ ನಿಂತಿರೋ ಗಾಡಿಗಳು, ಖಾಲಿ ಟ್ಯಾಕ್ಸಿಗಳು, ಅಲ್ಲಿರೋ ಪ್ರತಿಯೊಬ್ರು ಅವನ ಕಡೆಯವ್ರೆ. ಇದ್ರ ಮುಂದೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇಲ್ಲ, ಆ ಲೆವೆಲಿ ಪ್ರದರ್ಶನ ಇಟ್ಟವ್ರೆ. ನೆಪೋಟಿಸಮ್ ಮೆರಿಟ್ ಅಲ್ಲಿ ಬಂದವ್ರಮ್ಮ. ಇವ ಯಾರೇ ಅಣ್ಣರು ಯಾರು ಅಂತಾನೆ ಗೊತ್ತಿಲ್ಲ. ರೋಡ್ ಕೆಸರಾಗಿತ್ತು ಅಂತ ಆ ಕಡೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದೀವಿ. ಯಾರು ಅದು ಬಂದೂಕು ಹಿಡಿದ ಮಾನವ. ನೀನು ಅದನ್ನು ನಂಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನೇನು ಶೂಟ್ ಮಾಡ್ತೀನಿ. ಈಗ ಈ ಬಾಳೆಹಣ್ಣು ತಗೊಂಡಿರೋದು ಏನಕ್ಕೆ ಅಂದರೆ, ಆ ಬಾಳೆಹಣ್ಣು ತಗೊಂಡು ಆ ಕಳ್ಸಕ್ಕೆ ಹೊಡೆದ್ರೆ ಅದೃಷ್ಟ ಬರುತ್ತಂತೆ. ಅದಕ್ಕೆ ಆ ಬಾಳೆಹಣ್ಣು ತಗೊಂಡು ಆ ಕಳ್ಸಕ್ಕೆ ಹೊಡಿತವ್ರೆ. ಯಾಕೆ ನನಗೆ ಟೆನ್ಷನ್ ಕೊಡಾಕತ್ತೀವ? ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಅಷ್ಟೇ ಹೇಳವ್ರೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ನೋಡಿದ್ರೆ ಇಲ್ಲಿ ಸರ್ಕಸ್ ಮಾಡಿಸ್ತವ್ರೆ ಸ್ಕೂಲಿಗೆ ಕಳ್ಸೋಬಿಟ್ಟು. ಚಿನ್ನು ದುಂಡಿನ ಚಿಲ್ಲರೆ ಕಾಸಾಕ ಇಟ್ಕೊಂಡಿದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ದೊಡ್ಡವಾದ ಶ್ರೀ ದುರ್ಗಂಬಾ ದೇವಿ ಜಾತ್ರಾ ಮಹೋತ್ಸವ ಅಂತರಗಟ್ಟೆ. ಹಾಗೆ ಗಮನ ಇಟ್ಟು ಕೇಳಿ, ಒಂದು ಕತೆ ಹೇಳ್ತೀನಿ. ಈಗ ನೋಡ್ತಾ ಇರೋದು ಇದು ವೆಸ್ಟರ್ನ್ ಘಾಟ್ಸು. ಸ್ಟಾರ್ಟಿಂಗ್ ಬೆಟ್ಟಗಳು ಇವೆಲ್ಲ. ಈಗ ಕಾಣಿಸ್ತಿದೆಯಲ್ಲ, ಈ 3 ಬೆಟ್ಟದ ಪಕ್ಕನೇ ಅಯ್ಯನಕೆರೆ ಇರೋದು. ಜೇನು ದುಂಬಿಗಳಿಗೆ ಮತ್ತು ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರು ಗಲೀಜು ಮಾಡಬೇಡಿ. ಅಂದರೆ ಈಗ ಲೇಸ್ ಪ್ಯಾಕೆಟ್ ತಿಂತೀರಾ, ಲೇಸ್ ತಿಂದ್ಬಿಟ್ಟು ಕವರಲ್ಲಿ ಬಿಸಾಕ್ ಹೋಗ್ಬೇಡ್ರಿ. ಅದನ್ನು ವಾಪಸ್ಸು ತಗೊಂಡೋಗ್ರಿ. ನಿಮ್ಮ ಮುನ್ಸಿಪಾಲ್ಟಿಯರು ಬೆಳಗ್ಗೆ ಸಾಗಾಕೊಂಡ್ ಬರ್ತಾರಲ್ಲ, ಕಸದ ತ್ಯಾಜ್ಯ ವಿಲೇವಾರಿ ಅದಕ್ಕೆ ಹಾಕ್ರಿ. ಬರೋಬ್ಬರಿ 70 ಕೊಡ್ತೀವಿ ಮೈಲೇಜು. ಕೊನೆಗೂ ಇದಕ್ಕೆ ಡಿಲೆಕ್ಸ್ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಗೈತೆ. ಈಗ ಕೆಮ್ಮಣ್ಣುಗುಂಡಿಯಲ್ಲಿ ನಿಮಗೆ ಜೆಡ್ ಪಾಯಿಂಟ್ ತೋರಿಸ್ತೀನಿ. ಇದೇ ಫುಲ್ ಟಾಪ್ ವ್ಯೂ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಟವರು, ಅಲ್ಲಿ ತನಕ ಹೋಗಬೇಕು ಜೆಡ್ ಪಾಯಿಂಟು. ಈಗ ನಾವು ಟಾಪಿಗೆ ಬಂದಿದ್ದೀವಿ ಒಂದು 90%. ನಿಮಗೆ ಪಾತಾಳ ತೋರಿಸ್ತೀನಿ ತಡ್ರಿ, ವೆಹಿಕಲ್ಸ್ಗಳು ಎಷ್ಟು ಚಿಕ್ಕ ಕಾಣಿಸ್ತಿದ್ದಾವೆ ಅಂತ ನೋಡಿರಿ. ಇಲ್ಲಿಂದ ಇಲ್ಲಿ ತನಕ ಹತ್ತೀವಿ. ಯಾರೋ ಬೆಂಕಿ ಕಾಸ್ತವ್ರೆ. ಚಳಿ ಅಂದರೂ ಚಳಿ ಹೊಡಿತೈತೆ. ಮಠ ಮಧ್ಯಾಹ್ನ ಬಿಸಿಲಾದರೂ ಕೂಡ ಸಕ್ಕತ್ತಾಗಿದೆ ವ್ಯೂ ಪಾಯಿಂಟು. ವೀಕೆಂಡ್ ಔಟಿಂಗ್ ಇದ್ರೆ ಬರ್ಬೋದು ನೀವೆಲ್ಲ. ಇದೇ ಝೀ ಪಾಯಿಂಟ್ ಟ್ರೆಕ್ಕಿಂಗ್ ಪಾಯಿಂಟು. ಇಲ್ಲೊಂದಿಷ್ಟು ಅಮೌಂಟ್ ಇರುತ್ತೆ, ಇಲ್ಲಿ ಪೇ ಮಾಡಿಬಿಟ್ಟು ಟ್ರೆಕ್ಕಿಂಗ್ ಹೋಗಬೇಕು. ಇಲ್ಲಿ ನೋಡಿರಿ Z900 ಬೈಕಲ್ಲಿ ಬಂದವ್ರೆ. ನಾವು ನೋಡ್ರಿ ಹೀರೋ ಹೊಂಡದಲ್ಲಿ ಬಂದಿದ್ದೀವಿ. ಟ್ರೆಕ್ಕಿಂಗ್ ಪಾಯಿಂಟ್ ತೋರಿಸ್ತೀನಿ ತಡ್ರಿ, ಈ ಜನಗಳು ತೋರಿಸ್ತೀನಿ. ಫುಲ್ ಚಿಕ್ಕಕ್ಕೆ ಕಾಣಿಸ್ತಿದ್ದಾರೆ ನೋಡ್ರಿ. ಒಂದಿಬ್ರು ನಡ್ಕೊ ಬರ್ತಿದ್ದಾರೆ. ಅಲ್ಲಿ ನೋಡ್ರಿ ಜನಗಳು. ಇಲ್ಲಿದ್ದಾರೆ ನೋಡ್ರಿ. ಈ ಥರ ನಡ್ಕೊಂಡು ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಫೋನಿಗೆ ಸಿಗ್ನಲ್ ಸಿಗೋದಿರಲಿ, ಪೋಸ್ಟಲ್ಲಿ ಲೆಟ್ರ್ ಕೂಡ ಬರಲ್ಲ ಅನಿಸುತ್ತೆ. ಥರ ಸಖತ್ತಾಗಿದೆ. ನೀವು ನೋಡಿಲ್ಲ ಅಂದರೆ ಟ್ರೆಕ್ ಮಾಡ್ಬೋದು. ಪೋಸ್ಟ್ ಬರ್ತಾ ಇರೋದು ಲೆಟ್ರಲ್ಲಿರೋ ಅಡ್ರೆಸ್ ನೋಡಲ್ಲ. ಅಡ್ರೆಸ್ಸಲ್ಲಿರೋ ಲ್ಯಾಂಡ್ ಮಾರ್ಕ್ ನೋಡಿ. ಈ ಲ್ಯಾಂಡ್ ಮಾರ್ಕ್ಗೆ ಪಿನ್ ಕೋಡ್ ಏನು, ಸ್ಟ್ಯಾಂಪು ಬೇಕಾಗಲ್ಲ.
ಅಲ್ಲಿ ಝೂಮ್ ಮಾಡಲ್ಲಿ ಅಲ್ಲಿ ನಾವು 4 ಜನ ವೈಟ್ ಕಲರ್ ಶರ್ಟ್ ಹಾಕೊಂಡು ಹೋಗ್ತಿದಾರೆ ನೋಡು, ಆ ಟ್ರೆಕ್ಕಿಂಗ್ ಇನ್ ಕಾಣಿಸುತ್ತೆ ನೋಡು, ಒಂದು 4-5 ಜನ ತುದಿಯಲ್ಲಿ. ಅಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅದೇ ಜೆಡ್ ಪಾಯಿಂಟು ಕೆಮ್ಮಣ್ಗುಂಡಿದು. ಕಾಣಿಸಿದ್ರಾ? ಕಹಾನಿಕೆ ಅಂದರ್ ಬಂದ್ಬಿಡೋಣ. ಇಲ್ಲೆಲ್ಲ ಸಖತ್ತಾಗಿ ಕಿತ್ ಗುಡ್ಡೆ ಹಾಕ್ಬಿಟ್ಟಾರಪ್ಪ. ಇಲ್ಲೆಲ್ಲ ಸಂಜು 1998 ತನಕ ಮೈನಿಂಗ್ ನಡೆದೈತೆ. ಇಲ್ಲಿಂದ ರೈಲ್ವೆ ಹಳಿ ಹಾಕ್ಬಿಟ್ಟು ಎಲ್ಲ ಭದ್ರಾವತಿ ಕಳಿಸಾರೆ ಓರ್ನ. 1998 ಆದ್ಮೇಲೆ ಮೈನಿಂಗ್ ಎಲ್ಲ ನಿಲ್ಸವ್ರೆ. ಗುಂಡಿ ಎಲ್ಲ ಚೆನ್ನಾಗಿ ತೋಡಾರಲ್ಲ, ಕೆಂಪು ಮಣ್ಣು ಸಿಕ್ಕೈತೆ, ಅದಕ್ಕೆ ಕೆಮ್ಮಣ್ಣು ಗುಂಡಿ ಅಂತ ಹೆಸರು ಬಂದೈತೆ ನೋಡಿ. ನಿನ್ನನ್ನು ಕರ್ಸಿರೋದೇನಕ್ಕೆ? ನೀನ್ ಮಾಡ್ತಾ ಇರೋದೇನು? ನಾನು ಹೇಳೋದನ್ನ ಕಿವಿ ಮೇಲೆ ಹಾಕೊಳ್ಳೋರಲ್ಲ, ತಲೆಗೆ ಹಾಕೊಳ್ಳೋರು ಬೇಕಿತ್ತು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ನಾವು ನಿಂತಿರೋದು ಕೆಮ್ಮಣ್ಣು ಗುಂಡಿ, ಅವಲೇ ತೋರಿಸಿದ್ನಲ್ಲ ಜೆಡ್ ಪಾಯಿಂಟು, ಅದು ಅಲ್ಲೈತೆ. ಎಲ್ಲ ಕತೆಗೂ ಒಂದು ಅಂತ್ಯ ಇರುತ್ತೆ, ಆದರೆ ಕೆಲವೊಂದು ಅಂತ್ಯಗಳ ಹಿಂದೆ ಸುಮಾರು ಕತೆಗಳು ಕಾಣಿಸ್ಕೊಳ್ತವೆ. ಜಮಾನ್ದಾಗ ಇದೆಲ್ಲ ಮೈಸೂರು ಒಡೆಯರ್ಸ್ ಅಂಡರ್ ಬರ್ತಿತ್ತು. ಅವಾಗ ಯಾರಪ್ಪ ರಾಜ ಅಂದರೆ 4ನೇ ಕೃಷ್ಣರಾಜ ಒಡೆಯರು. ಅದಕ್ಕೋಸ್ಕರ ಅವ್ರ ಸವಿ ನೆನಪಿಗೋಸ್ಕರ ಶ್ರೀ ಕೃಷ್ಣರಾಜ ಒಡೆಯರ್ ಹಿಲ್ಸ್ ಅಂತ ಕೂಡ ಕರೀತಾರೆ ಇದನ್ನು. ನೋಡ್ರಿ ಒಂಥರ ಚೆನ್ನಾಗೈತೆ ವ್ಯೂ. ನಮ್ ತಂದೆ ಒಂದ್ ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾರೆ. ನಾನು ಅದಕ್ಕಿನ್ನ ದೊಡ್ಡ ಸಾಮ್ರಾಜ್ಯ ಕಟ್ತೀನಿ. ಹೇಳಿದ್ನಲ್ಲ ಕೃಷ್ಣರಾಜ ಒಡೆಯರ್ ಅಂತ, ಅವ್ರದ್ದೇ ಸ್ಟ್ಯಾಚು ನೋಡ್ರಿ ಅಲ್ಲಿ ಕಟ್ಸೋರು. ಅವರು ಮಾಡಿಸಿದ ಪ್ರತಿಮೆ ಸೂರ್ಯವರ್ಧನ್ದು, ಆದರೆ ಅಲ್ಲಿದ್ದಿದ್ದು ಗರುಡಂದು. ದೂರದಲ್ಲಿರೋ ಒಂದು ಪ್ರಾಂತ್ಯದಲ್ಲಿ ಸಿಕ್ಕಾಪಟ್ಟೆ ಕಿತ್ ಗುಡ್ಡೆ ಹಾಕ್ಬಿಟ್ಟವ್ರು. ಇದೆಲ್ಲ ಮೈನಿಂಗ್ ಏರಿಯಾ ನೋಡ್ರಿ, ಪಾತಾಳ ಲೋಕನೇ ಇದೆ. This is what they've sent. History tells us that powerful people come from powerful places. ನನ್ನ ಯೋಗ್ಯತೆ ಏನು ಅಂತ ನನ್ನನ್ನು ಪ್ರೀತಿಸೋರ್ಗೆ ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗಲ್ಲ.